ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ರಾಜಕೀಯಕ್ಕೆ ಕೌಂಟೌನ್ ಶುರುವಾಗಿದೆ. ಡೆಲ್ಲಿಯಲ್ಲಿ ನಾಯಕತ್ವ ಗೊಂದಲಕ್ಕೆ ತೆರೆ ಬೀಳತ್ತ ಸದ್ಯದಲ್ಲೇ ಇದು ಇನ್ನೂ ಪ್ರಶ್ನೆಯಾಗಿದೆ, ಕುತೂಹಲವನ್ನ ಜಾಸ್ತಿ ಮಾಡ್ತಾ ಇದೆ. ಎಲ್ಲವನ್ನ ಬಗೆಹರಿಸ್ಕೊಂಡೇ ಡೆಲ್ಲಿಯಿಂದ ಬಂಡೆ ವಾಪಸ್ ಬರೋದಾ? ಸಿಎಂ ಕುರ್ಚಿಯನ್ನ ತನ್ನದಾಗಿಸ್ಕೊಂಡೇ ಡೆಲ್ಲಿಯಿಂದ ವಾಪಸ್ ಕರ್ನಾಟಕಕ್ಕೆ ಬರದ? ಡೆಲ್ಲಿಗೆ ಹೋದ್ಮೇಲೆ ಎಲ್ಲ ನಾಯಕರ ಭೇಟಿ ಮಾಡೋದು ಶತ ಸಿದ್ಧ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಣ ಅಥವಾ ಸಿದ್ದರಾಮಯ್ಯ ಬಜೆಟ್ ಟೆನ್ಷನ್ ಅಲ್ಲಿದ್ದಾರೆ, ಆ ಮೀಟಿಂಗ್ ಅಲ್ಲಿದ್ದಾರೆ. ಈ ಕಡೆ ರಾಜಕೀಯ ಕಾರಣಕ್ಕೆ ಡೆಲ್ಲಿಗೆ ಹೊರಟಿದ್ದೀನಿ ಅಂತ ನೇರವಾಗಿ ಡಿಕೆ ಶಿವಕುಮಾರ್ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷನಾಗಿ ಮಾರ್ಚ್ 10ನೇ ತಾರೀಕಿಗೆ 6 ವರ್ಷ ಆಗುತ್ತೆ. ಆಮೇಲೆ ಡೆಲ್ಲಿಯಲ್ಲಿ ಕೆಲ ನಾಯಕರುಗಳನ್ನ ಭೇಟಿ ಮಾಡಬೇಕು, ಯಾರನ್ನ ಭೇಟಿ ಮಾಡ್ತೀನಿ ಅಂತ ಎಲ್ಲದನ್ನು ನಿಮ್ ಮುಂದೆ ಬಹಿರಂಗ ಪಡಿಸಕ್ ಆಗಲ್ಲ ಅಂದ್ರು. ಎನಿವೆ ಅಷ್ಟಾದ್ರೂ ಹೇಳೋದ್ರಲ್ಲ ಅಂತ ಸಮಾಧಾನ ಪಡ್ಕೋಬೇಕು. ಅಲ್ಟಿಮೇಟ್ ಆಗಿ ಅಲ್ಲಿಂದ ಏನಾದ್ರೂ ಒಂದು ಸುದ್ದಿ ತರಲಿ, ಹಣ್ಣೋ ಕಾಯಿನೋ, ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದಾಗ್ಲಿ, ಇವರಿಬ್ಬರ ಜಟಾಪಟಿಗೆ ಅಥವಾ ಇವರಿಬ್ಬರ ಪ್ರಶ್ನೆಗೆ ಉತ್ತರ ಸಿಗುವಂತಾಗ್ಲಿ ಅಂತ ರಾಜ್ಯದ ಜನ ಕೂಡ ಬಯಸ್ತಾ ಇದ್ದಾರೆ. ಇಲ್ಲಿ ತನಕ ರಬ್ಬರ್ ಬ್ಯಾಂಡ್ ಎಳ್ದಂಗೆ ಎಳ್ದಾಡ್ತಾ ಇದ್ರು, ಧಾರಾವಾಹಿ ಆದ್ರೂ ಮುಗ್ದೋಗ್ಬಿಡ್ತಾ ಇತ್ತೇನೋ. ನವೆಂಬರ್ನಲ್ಲಿ ಆರಂಭ ಆದಂತಹ ಈ ಸೀರಿಯಲ್ಲು ಇವತ್ತಿನವರೆಗೂ ಎಳ್ಕೊಂಡು ಬರ್ತಾ ಇದ್ದಾರೆ. ಡೆಲ್ಲಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಏನಂದ್ರು ಹೋಗೋಕ್ಕಿಂತ ಮುಂಚೆ ಕೇಳೋಣ ಒಂದ್ಸಲ. ಎಲ್ಲ ಮಾತಾಡಿದ್ದೀನಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ ಕೆಲಸ, ನಮ್ ಕೆಲಸ, ಎಲ್ಲರ ಕೆಲಸ ಮಾಡ್ತಾರೆ ಸರ್. ಮತ್ತೆ ಇಕ್ಬಾಲ್ ಹುಸೇನ್ ಮತ್ತೆ ಚಂದ್ರಶ್ ಸರ್ ಡಿಕೆಶಿ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಸರ್. ಯಾರು ಹೇಳ್ತೀನಿ ಕೇಳಿ, ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಂಗೆ ಒಳ್ಳೇದು ಮಾಡ್ತಾರೆ ಸರ್. ಅಲ್ಲ ಸರ್, ಇದೊಂದು ಸಿದ್ದರಾಮಯ್ಯ ಅವರು ಹೇಳಿಕೆ ವಿಚಾರವಾಗಿ ಹೈಕಮಾಂಡ್ ಹತ್ರ ಏನಾದ್ರು ಮಾತುಕತೆ ನಡೆಸ್ತೀರಾ ಸರ್? ಯಾರ ವಿಚಾರನೂ ಮಾತಾಡಲ್ಲ. ಬರ್ಬೇಕಾದ್ರೆ ಸಿಹಿ ಸುದ್ದಿ ಸರ್. ಯಾವುದು ಸಿಹಿ ತಗೋತಾ ಇದ್ದೀನಿ. ನಂಗೂ ಶುಗರ್. ಶಿವರಾತ್ರಿ ಪ್ರಯುಕ್ತ ಏನೋ ಸಿಹಿ ಸುದ್ದಿ ಬರುತ್ತಾ ಸರ್? ಪ್ರತಿದಿನವೂ ಸಂತೋಷ, ಪ್ರತಿದಿನವೂ ಕಷ್ಟ ಇರುತ್ತೆ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಕೊಟ್ಟ ಸ್ಟೇಟ್ಮೆಂಟ್ ಇದು. ಹೋದ್ಮೇಲೆ ಎಲ್ಲ ನಾಯಕರನ್ನು ಭೇಟಿ ಮಾಡ್ತೀನಿ. ನಾನು ಮತ್ತು ಸಿದ್ದರಾಮಯ್ಯ ಏನ್ ಮಾತಾಡಿದ್ದೀವಿ ಅಂತ ನಮ್ಮಿಬ್ರಿಗೆ ಗೊತ್ತು, ನನಗೆ ಗೊತ್ತು ಮತ್ತು ಅವ್ರಿಗೆ ಗೊತ್ತು. ಕದ್ದು ಮುಚ್ಚಿ ಅಂತೂ ಮಾತಾಡ್ಕೊಂಡಿಲ್ಲ ನಮ್ಮಿಬ್ರು. ಅಂಡ್ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಬೇರೆಯವ್ರಿಗೆ ಇರ್ಬೋದಷ್ಟೇ, ಬೇರೆಯವ್ರ ಟೆನ್ಷನ್ ತಗೊಳ್ಳೋದು ಬೇಡ. ನಮ್ಮಿಬ್ರು ವಿಚಾರ ನಾವೇ ಸಾಲ್ವ್ ಮಾಡ್ಕೊತೀವಿ. ಹಲವು ವಿಘ್ನಗಳ ಮಧ್ಯೆಯೂ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಡೆಲ್ಲಿಗೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. 2 ಫ್ಲೈಟ್ ಕ್ಯಾನ್ಸಲ್ ಆಯ್ತಂತೆ. 3ನೇ ಫ್ಲೈಟ್ ನಲ್ಲಿ ಹೋಗಿದ್ದಾರೆ ಡಿಕೆ ಶಿವಕುಮಾರ್. 3ಕ್ಕೆ ಮುಕ್ತಾಯನ ಹಂಗಾದ್ರೆ ಏನಾದ್ರು ಸುದ್ದಿ ತರ್ತಾರ? ಫೈನಲ್ ಡಿಸಿಷನ್ ಹೊತ್ಕೊಂಡು ಬರ್ತಾರ? ಗೊತ್ತಿಲ್ಲ. ಯಾವುದು ಸಮಸ್ಯೆನ ಬಗೆಹರಿಸಬೇಕಾದ್ರೆ ಯಾರಿಗೂ ಬೇರೆಯವ್ರಿಗೆ ನೋಡ್ರಿ, ನಾನು ಸಿದ್ದರಾಮಯ್ಯನವರು ಇಲ್ಲಿ ಮಾತಾಡಿದ್ದೀವಿ. ನಾವು ಪಕ್ಷದ ನಾವೆಲ್ಲ ಸೇರಿ ಮಾತ್ರ ಇದ್ದು ನಾವು ಮಾತಾಡ್ತೀವಿ. ಬೇರೆಯವರೆಲ್ಲ ಇದಕ್ಕೆ ಶಿಕ್ಷಣ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದು. ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ ಆಪ್ತ ಶಾಸಕರ ಪರೇಡ್ ನಡೆಯುತ್ತಾ? ಇದೊಂದು ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾ ಇದ್ದಂತೆ ಆಪ್ತರು ಕೂಡ ಡೆಲ್ಲಿಗಂತೆ. ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಂತೆ ಬೆಂಬಲಿಗರ ಜೊತೆ ಹೊರಟಿದ್ದಾರೆ, ಅವ್ರ ಹಿಂದೆನೆ ಹೋಗಿದ್ದಾರೆ. ಡಿಸಿಎಂ ಹೊರಟು ಬೆನ್ನಲ್ಲೇ ಆನೇಕಲ್ ಶಾಸಕ ಶಿವಣ್ಣ ಅವ್ರ ಜೊತೆಗೆ ಇನ್ನು ಕೆಲವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಓಕೆ, ಬಲ ಪ್ರದರ್ಶನ ಹಾಗಾದ್ರೆ ಡೆಲ್ಲಿಯಲ್ಲಿ ಈ ಸಮಯದಲ್ಲಿ ಸಿಚುವೇಶನ್ ಹೇಗಿದೆ? ಹಾಗಾದ್ರೆ ಸಿದ್ದರಾಮಯ್ಯ ಅವರು ಇಲ್ಲಿ, ಡಿಕೆ ಶಿವಕುಮಾರ್ ಅಲ್ಲಿ, ಇವ್ರನ್ನ ಇಲ್ಲಿ ಬಿಟ್ಟು ಅಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರಾ? ಚರ್ಚೆ ಆಗುತ್ತಾ? ಅಂಡ್ ಇವರ ಬಲ ಪ್ರದರ್ಶನ ಅಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ? ಒಬ್ರು ಇಬ್ರು ಹೋದ್ರೆ ಸಾಕ? ಅಂಡ್ ಇವ್ರು ಹೋಗ್ತಾ ಇದ್ದಂಗೆ ಅಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಬನ್ನಿ ಕರ್ನಾಟಕದಿಂದ ಬಂದಿದ್ದೀರಿ, ಒಳ ಕೂತ್ಕೊಳ್ಳಿ ಮಾತಾಡೋಣ ಇದ್ರ ಬಗ್ಗೆ ಅಂತಾರ? ಸಿಗ್ತಾರಾ ಯಾರಾದ್ರೂ? ಇವೆಲ್ಲವೂ ಕೂಡ ಪ್ರಶ್ನೆ. ಬಟ್ ಅವ್ರ ಹಿಂದೆನೆ ಇವರು ಹೋಗ್ತಾ ಇದ್ರಲ್ಲ, ಕುತೂಹಲ ಮೂಡಿಸ್ತಾ ಇದೆ. ಈ ಸಲ ಯಾವುದೇ ಕಾರ್ಯಕ್ರಮಗಳಿಲ್ಲ.
ಸಮಾರಂಭಗಳಿಲ್ಲ, ಯಾರ್ದು ಮದುವೆನೂ ಇಲ್ಲ ಅಲ್ಲಿ. ಆದ್ರೂ ಹೋಗ್ತಾ ಇರೋದು ನೋಡಿದ್ರೆ ರಾಜಕೀಯ ಕಾರಣಕ್ಕೆ ಅಂತ ಹೇಳಿದ್ದಾರೆ. ಕುರ್ಚಿ ಬಗ್ಗೆ ಮಾತಾಡ್ತಾರ? ಸದ್ಯಕ್ಕಿರೋದು ಅದೇ ಅಲ್ವಾ ಬಹಳ ಪ್ರಮುಖ ಪ್ರಶ್ನೆ, ತೂಕವಾಗಿರೋ ಪ್ರಶ್ನೆ, ಉತ್ತರ ಸಿಗದಲ್ಲೇ ಇರುವಂತಹ ಪ್ರಶ್ನೆ, ಕುತೂಹಲ ಮೂಡಿಸಿರುವ ಪ್ರಶ್ನೆ, ಏನಾಗುತ್ತೆ ಮುಂದಿನ ಭವಿಷ್ಯ ಅಂತ ಎಣಗಾಡ್ತಾ ಇರೋ ಪ್ರಶ್ನೆ.